ಹಾಯ್ ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಅರುಣ್. ಚಾಯ್ ಪೆ ಚಾಟ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವತ್ತಿನ ನಾಲೆಡ್ಜ್ ಸೀರೀಸ್ 2ನಲ್ಲಿ ಏನೆಲ್ಲ ವಿಷಯ ಕಲ್ತ್ಕೊಳ್ಳೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಅನ್ನೋದನ್ನು ನೋಡೋಣ. ಸೊ ಬನ್ನಿ, ಫಸ್ಟ್ ಅಲ್ಲಿ ನಾನು ಹೇಳ್ದಂಗೆ ಇವತ್ತು ಒಂದು ಟಾಪಿಕ್ನ ನಾವು ಈ ಪರ್ಟಿಕ್ಯುಲರ್ ಪೋರ್ಷನಲ್ಲಿ ತಗೊತಾ ಇದ್ದೀವಿ. ಅದು ಯಾವುದಪ್ಪ ಅಂತ ಅಂದರೆ ಬುಕ್ ವ್ಯಾಲ್ಯೂ. ಏನಿದು ಬುಕ್ ವ್ಯಾಲ್ಯೂ? ಇರೋದು ಬುಕ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ಈ ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ ಏನಾದರೂ ಸಿಕ್ತು ಅಂದರೆ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೆದರ್ ಕಂಪ್ನಿ ಈಸ್ ಎನ್ ಓವರ್ ವ್ಯಾಲ್ಯೂ, ತುಂಬ ಓವರ್ ವ್ಯಾಲ್ಯೂ ಆಗಿದೆಯಾ ಇಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗಿದೆಯಾ. ಎಕ್ಸ್ಪೆನ್ಸಿವ್ ಇದ್ರೂ ಜನ ಯಾಕೆ ತಗೊತಾ ಇದ್ದಾರೆ, ಬಟ್ ಒನ್ಸ್ ದ ಕಂಪ್ನಿ ಈಸ್ ಕ್ಲೋಸ್ಡ್, ಹೌ ಮಚ್ ವಿ ಆರ್ ಗೋಯಿಂಗ್ ಟು ಗೆಟ್. ಆ ಪರ್ಟಿಕ್ಯುಲರ್ ಶೇರ್ಸಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ಕಂಪ್ನಿ ಕ್ಲೋಸ್ ಆದರೆ ನಮಗೆ ಎಷ್ಟು ಸಿಗುತ್ತೆ ಅನ್ನೋದು ಮೆಷರ್ ಮಾಡೋವಂಥದ್ದೇ ಬುಕ್ ವ್ಯಾಲ್ಯೂ. ಸೊ ಬನ್ನಿ, ಬುಕ್ ವ್ಯಾಲ್ಯೂ ಬಗ್ಗೆ ನೋಡೋಕ್ಕೆ ಹೋಗೋಣ. ಬುಕ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್, ಈಗ ಒಂದು ಕಂಪ್ನಿ ಇದೆ, ಆ ಕಂಪ್ನಿಯ ಕ್ಯಾಪಿಟಲ್ಲು ಒಂದು 10 ಲಕ್ಷ ಇದೆ ಅಂತ ಇಟ್ಕೊಳ್ಳೋಣ. ಈ ಕಂಪ್ನಿಯ 10 ಲಕ್ಷ ವ್ಯಾಲ್ಯೂನಲ್ಲಿ ಈಗ ಒಂದು 10 ವರ್ಷ ಆಗೋಗಿದೆ, ಕಂಪ್ನಿ ಶುರುವಾಗಿ ಒಂದು 10 ವರ್ಷ ಆಗೋಗಿದೆ. ಆ ಕಂಪ್ನಿಯ ವ್ಯಾಲ್ಯೂ ಶುರುವಾದಾಗ 10 ಲಕ್ಷ ಇತ್ತು. ಈಗ 10 ವರ್ಷ ಆದಮೇಲೆ ಆ 10 ಲಕ್ಷ ಹ್ಯಾಸ್ ಬಿನ್ ಗ್ರೋನ್ ಟು 1 CR ಆಗಿದೆ. ಅದರಲ್ಲಿ ಕಂಪ್ನಿಯವರು ತಮ್ಮ ಅಸೆಟ್ ಅಂತ ಹೇಳಿಬಿಟ್ಟು, ಅಂದರೆ ತಮ್ಮ ಅಸೆಟ್ಟನ್ನು ಬೆಳೆಸಿದರೆ 1 ಕೋಟಿನಲ್ಲಿ ಒಂದು 80 ಲಕ್ಷ ವರ್ತು ಕಂಪ್ನಿನ ಅಸೆಟ್ನ ಬೆಳೆಸಿದ್ದಾರೆ. ಅಂದರೆ ಐದರ್ ಲ್ಯಾಂಡ್ ಆಗ್ಬೋದು, ಮೆಷಿನರೀಸ್ ಆಗ್ಬೋದು, ವಾಟ್ ಎವರ್ ದ ಕೈಂಡ್ಸ್, ಲೈಕ್ ಕಾರ್ ಆಗ್ಬೋದು, ಡಿಪ್ರಿಷಿಯೇಟಿಂಗ್ ಅಸೆಟ್ ಬಟ್ ಸ್ಟಿಲ್ ಎನ್ ಅಸೆಟ್ನ ಬಿಲ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಈ ಅಸೆಟ್ಟು ಸಮ್ ವೇರ್ ಅರೌಂಡ್ ಇಟ್ ಈಸ್ ಅರೌಂಡ್ 80 ಲ್ಯಾಕ್ಸ್. ಬಟ್ ಕಂಪ್ನಿ ಪ್ರಾಫಿಟ್ ಇರೋದು 1 CR. 80 ಲ್ಯಾಕ್ಸ್ ವರ್ತು ಕಂಪ್ನಿದು ಅಸೆಟ್ ಬೆಳೆದಿದೆ, ಬಟ್ ಕಂಪ್ನಿ ಒಳಗಡೆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ 1 CR ಪ್ರಾಫಿಟ್ನ ತೋರಿಸ್ತಾ ಇದ್ದಾರೆ. ಈಗ ನನಗೆ ಲಾಸ್ಟಲ್ಲಿ ಆ 10ನೇ ವರ್ಷದಲ್ಲಿ ಕಂಪ್ನಿಯವರು ಒಂದು 20 ಲಕ್ಷ ಮಾತ್ರ ಪ್ರಾಫಿಟ್ ತೋರಿಸ್ತಾ ಇದ್ದಾರೆ. ಬಟ್ ಇನ್ನು ಉಳಿದಿದ್ದು 80 ಲಕ್ಷ ಎಲ್ಲೋಯ್ತಪ್ಪ ಅಂತ ಕೇಳಿದ್ರೆ, ಎಲ್ಲಿ ಹೋಯ್ತು ಅಂತ ನೋಡೋಕ್ಕೆ ಅಂತ ಹೋದರೆ ನಮಗೆ ಆ 80 ಲಕ್ಷ ಹ್ಯಾಸ್ ಬಿನ್ ಟೇಕನ್ ಆ್ಯಸ್ ಎ ಅಸೆಟ್. ಸೊ ಈಗ ನಾವು ಇದಕ್ಕೆ ಕಂಪ್ಯಾರಿಸನ್ ಮಾಡಿದಾಗ, ವೆನ್ ಯು ಲುಕ್ಔಟ್ ವೆನ್ ದ ಕಂಪ್ನಿ ಕ್ಲೋಸಸ್ ಔಟ್, ನಾಳೆ ದಿನ ಕಂಪ್ನಿ ಕ್ಲೋಸ್ ಆಗಿಬಿಡುತ್ತೆ, ಆ ಟೈಮಲ್ಲಿ ನಾನು ಆ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿದರೆ ನನಗೆ ಎಷ್ಟು ದುಡ್ಡು ಬರುತ್ತೆ ಅಂತ ನೋಡೋದೆ ಬುಕ್ ವ್ಯಾಲ್ಯೂ. ಸಪೋಸ್ ಈಗ 20 ಲಕ್ಷ ಪ್ರಾಫಿಟ್ ಆಗಿದೆ, 1 ಕೋಟಿನಲ್ಲಿ 20 ಲಕ್ಷ ಪ್ರಾಫಿಟ್ ಆಗಿದೆ ಆ 10ನೇ ವರ್ಷದಲ್ಲಿ, ಬಟ್ 80 ಲ್ಯಾಕ್ಸ್ ಅಸೆಟ್ ಇದೆ. ಆ ಅಸೆಟ್ಟನ್ನು ಲಿಕ್ವಿಡೇಟ್ ಮಾಡಿದಾಗ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ಎಷ್ಟು ಬರುತ್ತೆ, ದಟ್ ವಿಲ್ ಬಿ ದ ಬುಕ್ ವ್ಯಾಲ್ಯೂ. ಅಂದರೆ ಇಟ್ ಈಸ್ ಇಂಡೈರೆಕ್ಟ್ಲಿ ಕಾಲ್ಡ್ ಆಸ್ ವೆನ್ ದ ಕಂಪ್ನಿ ಗೆಟ್ಸ್ ಲಿಕ್ವಿಡೇಟೆಡ್, ವಾಟ್ ಈಸ್ ದ ಅಮೌಂಟ್ ಐ ಆಮ್ ಗೋಯಿಂಗ್ ಟು ಗೆಟ್, ಅದನ್ನು ನಾವು ಬುಕ್ ವ್ಯಾಲ್ಯೂ ಅಂತ ಕರಿತೀವಿ. ಈಗ ಸಪೋಸ್ ಈಗ ನಾನೀಗ ಹೇಳ್ದಂಗೆ ಒಂದು ಕಂಪ್ನಿಯ ಶೇರ್ ವ್ಯಾಲ್ಯೂ 10 ಲಕ್ಷ ಇತ್ತು ಅಂತ ಇಟ್ಕೊಳ್ಳೋಣ. ಕಂಪ್ನಿ ಶುರುವಾದಾಗ ಅದರದ್ದು ಫೇಸ್ ವ್ಯಾಲ್ಯೂ 10 ರೂಪಾಯಿ ಇದೆ. 10 ಲಕ್ಷ ಡಿವೈಡೆಡ್ ಬೈ 10 ರೂಪೀಸ್ ಅಂತ ಅಂದಾಗ ಇಟ್ ಕಮ್ಸ್ ಟು ಅಪ್ರಾಕ್ಸಿಮೇಟ್ಲಿ 1 ಲ್ಯಾಕ್ ಶೇರ್ಸ್. 1 ಲ್ಯಾಕ್ ಶೇರ್ಸು ನೌ ಇಟ್ ಹ್ಯಾಸ್ ಬಿನ್ ಗ್ರೋನ್ ಟು 1 CR. ಅಂದರೆ 1 ಲ್ಯಾಕ್ ಶೇರ್ಸು ಟೋಟಲ್ ವ್ಯಾಲ್ಯೂ ಈಗ 10 ಲಕ್ಷ ಇದ್ದಿದ್ದು 1 ಕೋಟಿ ಆಗಿದೆ. ಅಂದರೆ ಇಟ್ ಈಸ್ ವ್ಯಾಲ್ಯೂಡ್ ಅಪ್ರಾಕ್ಸಿಮೇಟ್ಲಿ 1 ಲಕ್ಷ ಶೇರ್ ಏನಿದೆ ಅದರದ್ದು 10 ರೂಪಾಯಿ ಇದ್ದಿದ್ದು ಇವತ್ತು ಅದು ಅಪ್ರಾಕ್ಸಿಮೇಟ್ಲಿ 100 ರೂಪಾಯಿ ಆಗಿದೆ, 100 ರೂಪೀಸ್ ಆಗಿದೆ. ವ್ಯಾಲ್ಯೂ ಆಫ್ ದ ಶೇರ್ ಈಸ್ ನೌ 100 ರೂಪೀಸ್, ಬಟ್ ಅಸೆಟ್ ಈಸ್ ನೌ 80 ರೂಪೀಸ್. ಯಾಕೆ 80 ರೂಪೀಸ್ ಅಂತಂದರೆ, ಬಿಕಾಸ್ ದ ಟೋಟಲ್ ಅಸೆಟ್ ವಾಸ್ 80 ಲ್ಯಾಕ್ಸ್. ಸೊ ನಾಳೆ ದಿನ ಏನಾದರೂ ಕಂಪ್ನಿ ಕ್ಲೋಸ್ ಆದರೆ ದ ಕಂಪ್ನಿ ಗೆಟ್ಸ್ ಲಿಕ್ವಿಡೇಟ್ ಆದಾಗ ಆ ಎಲ್ಲ ಅಸೆಟ್ಟನ್ನು ಸೆಲ್ ಮಾಡಿದಾಗ ನನಗೆ ಬರೋ ಅಂಥ ಶೇರ್ ವ್ಯಾಲ್ಯೂ 80 ರೂಪೀಸು. ಸೊ 100 ರೂಪೀಸ್ ಅವ್ರು ಕೊಡೋದಿಲ್ಲ, ನಮಗೆ 80 ರೂಪೀಸು ಕೊಡ್ತಾರೆ. ಸೊ ಈ 20 ರೂಪಾಯಿ ಎಲ್ಲಿ ಹೋಗ್ಬಿಡುತ್ತೆ ಅಂತ ಕೇಳ್ಬೋದು. 20 ರೂಪಾಯಿ ಈಸ್ ದ ಪ್ರೀಮಿಯಮ್ ಯು ಪೇಡ್
ಸಪೋಸ್ ನೀವು ಹೊಸದಾಗೆ ಶೇರ್ಸ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಟ್ ದ ಟೈಮ್ ಆಫ್ ಲಿಕ್ವಿಡೇಷನ್, ಅವಾಗ ಏನಾಗುತ್ತೆ, 20 ರೂಪಾಯಿ ಯು ಆರ್ ಗೋಯಿಂಗ್ ಟು ಪೇ ದ ಪ್ರೀಮಿಯಮ್, ಅಂದರೆ ಆ ಕಂಪ್ನಿಯ ವ್ಯಾಲ್ಯೂ 20 ರೂಪಾಯಿ ಜಾಸ್ತಿ ಕೊಟ್ಟು ಬೈ ಮಾಡ್ತಾ ಇದ್ದೀರಾ. ಸೊ ದಟ್ ಈಸ್ ದ ಕೇಸ್. ಸೊ ಯು ವಿಲ್ ನಾಟ್ ಗೆಟ್ ದಟ್ 20 rupees ಔಟ್ ಆಫ್ ದ್ಯಾಟ್. ಆ 20 ಲಕ್ಷದಲ್ಲಿ ಕಂಪ್ನಿ ಸಾಲನೂ ಮಾಡಿರ್ಬೋದು, ಸಾಲನೂ ತೀರಿಸಿರ್ಬೋದು. ಸೊ ಯು ವಿಲ್ ನಾಟ್ ಗೆಟ್ ದಟ್ ವ್ಯಾಲ್ಯೂ ಇನ್ total assets. So once the company gets liquidated, whatever the value you will get, that is the share, we call it as book value. Book value formula ಏನಪ್ಪ ಅಂತಂದರೆ ಟೋಟಲ್ ನಂಬರ್ ಆಫ್ ಅಸೆಟ್ಸ್ ಮೈನಸ್ ಲಯಬಿಲಿಟೀಸ್ ಡಿವೈಡೆಡ್ ಬೈ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್. ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಂದರೆ ಟೋಟಲ್ ಕಂಪ್ನಿ ಒಳಗಿರೋ ಅಂಥ ಶೇರ್ಸ್ ಎಷ್ಟಿದೆ ಅದನ್ನು ಡಿವೈಡ್ ಮಾಡಿದ್ರೆ ನಮಗೆ ಸಿಗೋವಂಥ ವ್ಯಾಲ್ಯೂ ಬುಕ್ ವ್ಯಾಲ್ಯೂ. ಸೊ ಇದು ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.